ಡಿಸಿಎಂ ಡಿಕೆಶಿ ఢిల్లీ ಟೂರ್ ಬಿಗ್ ಚೇಂಜ್. ದೆಹಲಿಯಿಂದ ಇನ್ನೂ ಹೊರಡದಂತಹ ಡಿಸಿಎಂ ಡಿಕೆ ಶಿವಕುಮಾರ್. ಬಜೆಟ್ ಅಧಿವೇಶನಕ್ಕೂ ಬಾರದಂತಹ ಡಿಸಿಎಂ ಡಿಕೆಶಿ ఢిల్లీ ಟೂರ್ ಇನ್ನು ಮುಗಿದಿಲ್ಲವಾ? ಹಾಗಾದ್ರೆ ಅಲ್ಲಿಂದ ಹೊರಟಿಲ್ಲ ಇನ್ನು. ಡಿಸಿಎಂ ಡಿಕೆಶಿ ఢిల్లీ ಟೂರ್ ಅಲ್ಲಿ ಬಿಗ್ ಚೇಂಜ್. ದೆಹಲಿಯಿಂದ ಇನ್ನೂ ಹೊರಡದಂತಹ ಡಿಸಿಎಂ ಡಿಕೆ ಶಿವಕುಮಾರ್. ಬಜೆಟ್ ಅಧಿವೇಶನಕ್ಕೂ ಬಾರದೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಉಳ್ಕೊಂಡಿದ್ದಾರೆ. ಶೆಡ್ಯೂಲ್ ಪ್ರಕಾರ ಡಿಕೆ ಇಷ್ಟೊತ್ತಿಗೆ ಬೆಂಗಳೂರಿನಲ್ಲಿರಬೇಕಿತ್ತು. ಇಂಡಿಗೋ ಫ್ಲೈಟ್ ನಲ್ಲಿ ಬಂದು ಕಲಾಪದಲ್ಲಿ ಭಾಗಿಯಾಗಬೇಕಿತ್ತು. ಆದರೆ ಬೆಂಗಳೂರಿಗೆ ರಿಟರ್ನ್ ಒಂದು ದಿನ ಮುಂದೂಡಿಕೆ ಅನ್ನಲಾಗ್ತಿದೆ. ನಿನ್ನೆ ರಾತ್ರಿ ಡಿಕೆ ಕೈಗೆ ಸಿಗದಂತಹ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು. ಹೀಗಾಗಿ ರಾತ್ರಿ ಮ್ಯಾಚ್ ನೋಡ್ತಾ ಕಾಲ ಕಳೆದಿದ್ದಂತಹ ಡಿಕೆಶಿ ಇಂದು ಸಂಸತ್ ಭವನದಲ್ಲಿ ರಾಹುಲ್ ಕಾಡಲು ಡಿಕೆ ಪ್ಲಾನ್ ಮಾಡಿದ್ದಾರಂತೆ. ಅದಕ್ಕಾಗಿ ದೆಹಲಿಯಲ್ಲಿ ಉಳಿದುಕೊಂಡಂತಹ ಡಿಕೆ ಶಿವಕುಮಾರ್. ಡಿಕೆ ದೆಹಲಿಯಲ್ಲಿ ಉಳಿದಿದ್ದಕ್ಕೆ ಸಿಎಂ ಆಪ್ತ ಜಾರಕಿಹೊಳಿ ಕೌಂಟರ್ ಕೊಟ್ಟಿದ್ದಾರೆ. ವ್ಯಂಗ್ಯದ ಧಾಟಿಯಲ್ಲಿ ಡಿಕೆಶಿಗೆ ಕೌಂಟರ್ ಕೊಟ್ಟ ಮಿನಿಸ್ಟರ್ ಸತೀಶ್. ಡಿಸಿಎಂ ಪರವಾಗಿ ನಾವಿದ್ದೇವೆ, ನಾವು ನೋಡ್ಕೊಳ್ತೇವೆ, ನಾಳೆನೇ ಬರಲಿ, ತೊಂದರೆ ಇಲ್ಲ ಅಂದ್ರು ಸಿಎಂ ಆಪ್ತ ಮಂತ್ರಿ ಸತೀಶ್. ಡಿಸಿಎಂ ಡಿಕೆಶಿಯ ఢిల్లీ ಟೂರ್ ಬಿಗ್ ಚೇಂಜ್ ಆಗಿದೆ. ದೆಹಲಿಯಿಂದ ಇನ್ನೂ ಹೊರಟಿಲ್ಲ, ದೆಹಲಿಯಲ್ಲೇ ಉಳಿದುಕೊಂಡಿದ್ದಾರೆ. ಬಜೆಟ್ ಅಧಿವೇಶನಕ್ಕೂ ಕೂಡ ಡಿಸಿಎಂ ಡಿಕೆಶಿ ಬಂದಿಲ್ಲ. ಶೆಡ್ಯೂಲ್ ಪ್ರಕಾರ ಡಿಕೆಶಿ ಇಷ್ಟೊತ್ತಿಗೆ ಬರಬೇಕಿತ್ತು, ಅಧಿವೇಶನದಲ್ಲಿ ಪಾಲ್ಗೊಳ್ಳಬೇಕಿತ್ತು. ಅವರ ಇಂಡಿಗೋ ಫ್ಲೈಟ್ ನಲ್ಲಿ ಬಂದು ಕಲಾಪದಲ್ಲಿ ಭಾಗಿಯಾಗಬೇಕಿತ್ತು ಶೆಡ್ಯೂಲ್ ಪ್ರಕಾರ. ಆದ್ರೆ ಬೆಂಗಳೂರಿಗೆ ರಿಟರ್ನ್ ಆಗೋದು ಒಂದು ದಿನ ಮುಂದೂಡಿಕೆಯಾಗಿದೆ. ನಿನ್ನೆ ರಾತ್ರಿ ಡಿಕೆ ಕೈಗೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಸಿಗಲಿಲ್ಲ. ಹೀಗಾಗಿ ರಾತ್ರಿ ಮ್ಯಾಚ್ ನೋಡ್ತಾ ಕಾಲ ಕಳೆದಿದ್ದಂತಹ ಡಿಕೆಶಿ ಇವತ್ತು ಸಂಸತ್ ಭವನದಲ್ಲಿ ರಾಹುಲ್ ಕಾಡೋಕೆ ಪ್ಲಾನ್ ಮಾಡಿದ್ದಾರಂತೆ. ಅದಕ್ಕಾಗಿ ದೆಹಲಿಯಲ್ಲಿ ಉಳಿದುಕೊಂಡಂತಹ ಡಿಕೆ ಶಿವಕುಮಾರ್. ಡಿಕೆ ದೆಹಲಿಯಲ್ಲಿ ಉಳಿದಿದ್ದಕ್ಕೆ ಸಿಎಂ ಆಪ್ತ ಜಾರಕಿಹೊಳಿ ಕೌಂಟರ್ ಕೊಟ್ಟಿದ್ದಾರೆ. ವ್ಯಂಗ್ಯದ ಧಾಟಿಯಲ್ಲೇ ಮಾತನಾಡಿದ್ದಾರೆ. ಡಿಕೆಶಿಗೆ ಕೌಂಟರ್ ಕೊಟ್ಟಂತಹ ಮಿನಿಸ್ಟರ್, ಡಿಸಿಎಂ ಪರವಾಗಿ ನಾವಿದ್ದೇವೆ, ನಾವು ನೋಡ್ಕೊಳ್ತೇವೆ, ನಾಳೆನೆ ಬರ್ಲಿ, ತೊಂದರೆ ಇಲ್ಲ ಅಂದ್ರು ಸತೀಶ್ ಜಾರಕಿಹೊಳಿ. ಇಲ್ಲಿ ಬಿಡಿ, ಏನ್ ಆರಾಮ್, ನಾವಿದ್ದೀವಿ. ಅವ್ರ ಪರವಾಗಿಲ್ಲ ನೋಡ್ಕೊಳ್ಳಿಕ್ಕೆ ನಾಳೆ ಬರ್ಲಿ, ಏನ ಅರ್ಜೆಂಟ್ ಏನಿದೆ, ಆರಾಮಾಗಿ ಬರ್ಲಿ. ಡಿಸಿಎಂ ಪರವಾಗಿ ನಾವ್ ಇದೀವಿ, ಇಲ್ಲಿ ನೋಡ್ಕೊಳ್ಳಿಕ್ಕೆಲ್ಲ ಆರಾಮಾಗಿ ಬರ್ಲಿ, ಅರ್ಜೆಂಟ್ ಏನಿದೆ. ಇಲ್ಲಿ ಬಿಡಿ, ಏನ್ ಆರಾಮ್, ನಾವಿದ್ದೀವಿ. ಅವ್ರ ಪರವಾಗಿಲ್ಲ ನೋಡ್ಕೊಳ್ಳಿಕ್ಕೆ ನಾಳೆ ಬರ್ಲಿ, ಏನ ಅರ್ಜೆಂಟ್ ಏನಿದೆ, ಆರಾಮಾಗಿ ಬರ್ಲಿ. ಡಿಸಿಎಂ ಪರವಾಗಿ ನಾವ್ ಇದೀವಿ, ಇಲ್ಲಿ ನೋಡ್ಕೊಳ್ಳಿಕ್ಕೆಲ್ಲ ಆರಾಮಾಗಿ ಬರ್ಲಿ, ಅರ್ಜೆಂಟ್ ಏನಿದೆ. ಆರಾಮಾಗಿ ಬರ್ಲಿ, ಅರ್ಜೆಂಟ್ ಏನಿದೆ, ಡಿಸಿಎಂ ಪರವಾಗಿ ನೋಡ್ಕೊಳ್ಳಕ್ಕೆ ನಾವಿದೀವಲ್ಲ ಅಂತ ವ್ಯಂಗ್ಯವಾಡಿದ್ರು ಸತೀಶ್ ಜಾರಕಿಹೊಳಿ. ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲೇ ಉಳಿದಿದ್ದಾರೆ ಇನ್ನು. ಯಾಕಂದ್ರೆ ಹೈಕಮಾಂಡ್ ನಾಯಕರ ಭೇಟಿ ಪ್ಲಾನ್ ಆದಂತೆ ನಿನ್ನೆನೆ ಆಗ್ಲಿಲ್ಲ. ಹಾಗಾಗಿ ಇವತ್ತು ಕಲಾಪದಲ್ಲೂ ಕೂಡ ಅವರು ಭಾಗಿಯಾಗ್ಲಿಲ್ಲ. ಈ ಕಾರಣಕ್ಕೆ ಮಾಧ್ಯಮದವರು ಪ್ರಶ್ನೆ ಕೇಳಿದಾಗ ಇರ್ಲಿ, ಆರಾಮಾಗಿ ಬರ್ಲಿ, ಅವರ ಪರವಾಗಿ ಡಿಸಿಎಂ ಪರವಾಗಿ ನೋಡ್ಕೊಳ್ಳಕ್ಕೆ ನಾವಿದೀವಲ್ಲ ಅಂದ್ರು ಸತೀಶ್ ಜಾರಕಿಹೊಳಿ. ಶೆಡ್ಯೂಲ್ ಪ್ರಕಾರ ಡಿಕೆಶಿ ಇಷ್ಟೊತ್ತಿಗೆ ಬೆಂಗಳೂರಿಗೆ ಬರಬೇಕಿತ್ತು. ಇಂಡಿಗೋ ಫ್ಲೈಟ್ ನಲ್ಲಿ ಬರಬೇಕಿತ್ತು, ಕಲಾಪದಲ್ಲಿ ಭಾಗಿಯಾಗಬೇಕಿತ್ತು. ಆದ್ರೆ ಬೆಂಗಳೂರಿಗೆ ರಿಟರ್ನ್ ಆಗೋದು ಒಂದಿನ ಮುಂದೂಡಿಕೆಯಾಗಿದೆ. ಕಾರಣ, ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ವರಿಷ್ಠರನ್ನ, ನಾಯಕರನ್ನ ಭೇಟಿ ಮಾಡಬೇಕು ಅನ್ನುವಂಥ ಉದ್ದೇಶವಿಟ್ಕೊಂಡೇ ಹೋಗಿದ್ರು. ಆದ್ರೆ ನಿನ್ನೆ ಹೈಕಮಾಂಡ್ ನಾಯಕರು ಡಿಕೆಶಿಯ ಕೈಗೆ ಸಿಗ್ಲಿಲ್ಲ. ಹಾಗಾಗಿ ಯಾವ ಕಾರಣಕ್ಕಾದ್ರೂ ಕೂಡ ನಾವು ಭೇಟಿ ಆಗಲೇಬೇಕು ಅನ್ನುವಂತಹ ಪಟ್ಟಿನೊಂದಿಗೆ ಈಗ ದಿಲ್ಲಿಯಲ್ಲೇ ಉಳಿದುಕೊಂಡಿರುವಂಥದ್ದು. ಇವತ್ತಾದ್ರೂ ಕಾಣಬೇಕು, ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಬೇಕು ಅನ್ನುವಂಥದ್ದು ಡಿಕೆಶಿಯ ಪ್ಲಾನ್ ಆಗಿದೆ. ಹಾಗಾಗಿ ನಿನ್ನೆ ರಾತ್ರಿ ಮ್ಯಾಚ್ ನೋಡ್ತಾ ಕಾಲ ಕಳೆದಿದ್ದಂತಹ ಡಿಕೆಶಿ ಇವತ್ತು ಸಂಸತ್ ಭವನದಲ್ಲಿ ರಾಹುಲ್ ಗಾಂಧಿ ಅವರನ್ನ ಕಾಣೋಕೆ ಪ್ಲಾನ್ ಮಾಡಿದ್ದಾರಂತೆ. ಅದಕ್ಕಾಗಿ ದೆಹಲಿಯಲ್ಲಿಯೇ ಉಳಿದುಕೊಂಡಿದ್ದಾರೆ ಡಿಕೆ ಶಿವಕುಮಾರ್.